ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2026 ಮೈಸೂರು ದಸರಾ ಗಜಪಯಣ ಆರಂಭ ಆಗಿದೆ. ದಸರಾ ಗಜಪಡೆಗೆ ಚಾಲನೆಯನ್ನ ಸಿಕ್ಕಿದೆ. ಚಾಲನೆಯನ್ನ ನೀಡಿದ್ದಾರೆ ಸಚಿವ ಡಾಕ್ಟರ್ ಯತೀಂದ್ರ ಅವರು. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಇದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ದಸರಾ ಗಜಪಡೆಗೆ ಚಾಲನೆಯನ್ನ ನೀಡಿದ್ದಾರೆ. ಗಜಪಯಣ ಆರಂಭ ಆಗಿದೆ. ಶುಭ ತುಲಾ ಲಗ್ನದಲ್ಲಿ ಗಜಪಡೆಗೆ ಪೂಜೆಯನ್ನ ಸಲ್ಲಿಸಿ ಚಾಲನೆಯನ್ನ ಕೊಡಲಾಗಿದೆ. ಮೈಸೂರು ದಸರಾ ಏನಿದೆ ಇದೀಗ ಗಜಪಯಣ ಆರಂಭವಾಗಿದೆ. ಈ ಕಾಡಾನೆ ಶಿಬಿರಗಳಿಂದ ದಸರಾ ಗಜಪಡೆಯನ್ನ ಸಾಂಪ್ರದಾಯಿಕವಾಗಿ ಮೈಸೂರು ನಗರಕ್ಕೆ ಬರಮಾಡಿಕೊಳ್ಳುವ ಈ ಭವ್ಯ ಕಾರ್ಯಕ್ರಮ ಇದು. ಹುಣಸೂರು ತಾಲೂಕಿನ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ವೀರನ ಹೊಸಳ್ಳಿ ಗೇಟ್ನಲ್ಲಿ ಇದು ನಡೆದಿರೋದು. ತುಲಾ ಲಗ್ನದಲ್ಲಿ ಗಜಪಡೆಗೆ ಸಾಂಪ್ರದಾಯಿಕ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಅರಣ್ಯ ಇಲಾಖೆಯ ಉನ್ನತಾಧಿಕಾರಿಗಳು ಆನೆಗಳಿಗೆ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಗಜಪಯಣಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಇನ್ನು ನೆಕ್ಸ್ಟ್ ಅರಣ್ಯ ಭವನದಲ್ಲಿ ವಾಸ್ತವ್ಯವನ್ನು ಹೂಡಲಾಗುತ್ತೆ. ಆಮೇಲೆ ಅರಮನೆಗೆ ರಾಜ್ಯ ಗಾಂಭೀರ್ಯದ ಪ್ರವೇಶ ಆಗುತ್ತೆ 2 ದಿನಗಳ ನಂತರ. ಆಮೇಲೆ ದಸರಾ ಏನು ನಡೆಯುತ್ತೆ ಅದಕ್ಕೆ ವಿಶೇಷ ತಾಲೀಮನ್ನ ಮಾಡ್ತಾರೆ. ಅರಮನೆ ಆವರಣದಲ್ಲಿ ಆನೆಗಳಿಗೆ ವಿಶೇಷ ತೂಕದ ತಾಲೀಮು ಹಾಗೂ ಜಂಬೂ ಸವಾರಿ ಮೆರವಣಿಗೆ ಹಾದಿ ಏನಿರುತ್ತೆ ಅದರಲ್ಲಿ ದೈನಂದಿನ ನಡಿಗೆ ತಾಲೀಮು ಆರಂಭವಾಗಲಿದೆ. ಸೊ ಇದೀಗ ಮೊದಲ ಗಜಪಯಣ ಇದು. ಅವರ ಆನೆ ಶಿಬಿರಗಳು ಕಾಡಿನಿಂದ ನಾಡಿನತ್ತ ಜಂಬೂ ಸವಾರಿಯನ್ನ ಮಾಡಲಿರುವಂತಹ ಆನೆಗಳು ಇದೀಗ ಪುಷ್ಪಾರ್ಚನೆಯ ಮೂಲಕ ಅವುಗಳನ್ನು ಗಜಪಯಣಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಆನೆಗಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗಜಪಯಣಕ್ಕೆ ಇವತ್ತು ಚಾಲನೆಯನ್ನ ಕೊಟ್ಟಿದ್ದಾರೆ. ಮೈಸೂರು ದಸರಾಕ್ಕೆ ಎಲ್ರಿಗೂ ಹಾರ್ದಿಕ ಶುಭಾಶಯಗಳು. ಈ ಸಂವತ್ಸರದಲ್ಲಿ ಆಶ್ವಯುಜ ಮಾಸದಲ್ಲಿ ಆಚರಣೆ ಮಾಡುವಂತಹ ನಾಡಹಬ್ಬ ಮೈಸೂರು ದಸರಾ ಆಚರಣೆ ಮಾಡ್ತಾ ಇದೆ. ನಾಡಹಬ್ಬ ಮಾಡೋದು ಯಾತಕ್ಕೆ ಅಂತಂದ್ರೆ ನಮ್ಮ ದೇಶಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ನಾವು ವಿಶೇಷವಾಗಿ ಪೂಜೆಗಳು ಮಾಡ್ತೀವಿ. ಅದೇ ರೀತಿ ನಮ್ಮ ಮೈಸೂರಿನಲ್ಲಿ ಆನೆ ಮೇಲೆ ಅಂಬಾರಿ ಇಟ್ಟು ಪೂಜೆ ಮಾಡುವಂತಹ ತಾಯಿ ಚಾಮುಂಡೇಶ್ವರನ ಮೆರೆಸುವಂತಹ ಪೂಜೆ ಮೈಸೂರು ದಸರಾ. ವಿಶೇಷವಾಗಿ ನಾವು ಏನೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ ಮೊದಲು ಗಣಪತಿಯನ್ನ ಪ್ರಾರ್ಥನೆ ಮಾಡ್ತೀವಿ. ಪ್ರತ್ಯಕ್ಷ ಗಣಪತಿ ಆಗಿರುವಂತಹ ಆನೆಗಳನ್ನೇ ಮೈಸೂರಿಗೆ ನಾವು ಕರ್ಕೊಂಡ್ ಬರ್ತಾ ಇದೀವಿ. ಹಾಗೆ ಆನೆಗಳನ್ನ ವಿಶೇಷವಾಗಿ ಆನೆಗಳನ್ನ ಕರ್ಕೊಂಡ್ಬಂದು ಆನೆಗಳಿಗೆ ವಿಶೇಷವಾಗಿ ಪೂಜೆ ಮಾಡ್ತೀವಿ. ಪೂರ್ವ ದಿಕ್ಕಿಗೆ ನಿಲ್ಲಿಸಿ ಮೊದಲು ನಮ್ಮ ಮನೆಗೆ ಬಂದವರಿಗೆ ಕಾಲಿಗೆ ನೀರು ಕೊಡ್ತೀವಿ. ತಾಯಿ ಚಾಮುಂಡೇಶ್ವರನ ಪ್ರಾರ್ಥನೆ ಮಾಡಿ ವನದೇವತನ ಪ್ರಾರ್ಥನೆ ಮಾಡಿ ಇಲ್ಲಿಂದ